ಮತ್ತು ಅಪವಾದಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಅದು ಯಾವುದೇ ರೀತಿ ಇರ್ಬೋದು. ನೋಡಿ 8ನೇ ಮನೆಯಲ್ಲಿ ಶನಿ, ಅವನ ಮನೆಯಿಂದ 6ನೇ ಮನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸಿಂಹರಾಶಿಯವರು ಈಗಲೇ ಹೇಳಿದೆ, ಯಾವುದಾದ್ರೂ ಕೋರ್ಟು ಕೇಸು ಅದಿದ್ರೆ ನಡೀತಾ ಇರುತ್ತೆ, ಹಳೇದಿದ್ರೆ ರಿವೀಲ್ ಆಗುತ್ತೆ ಅಂತ. ಬಟ್ ಈ ಟೈಮಲ್ಲಿ ಅಪವಾದಗಳು ಅಂತ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದು ದೊಡ್ಡದಾಗಿ ಹೊರಗಡೆ ಬರುತ್ತೆ. ಯಾಕಂದರೆ 8ನೇ ಮನೇಲಿ ಶನಿ ಇದ್ದಾನೆ, ಶನಿ ಬಿಡ್ತಾನ, ಅಷ್ಟಮ ಶನಿ. ಏನು ಸೀಕ್ರೆಟ್ ಆಗಿರ್ತಾರೋ ಅದೆಲ್ಲವೂ ಕೂಡ ಬಯಲಾಗುತ್ತೆ. ಇಲ್ಲಿ ಶುಕ್ರ ಬಂದಿದ್ದಾನೆ, ಶುಕ್ರ ಕೇತು ಜೊತೆ ಸೇರಿಕೊಂಡ್ರೆ ಮಾಡದೇ ಇರೋ ಕೆಲಸಗಳು ಒಂದೊಂದ್ಸತಿ ಪ್ರವಾಪ್ ಮಾಡಿಬಿಡ್ತಾನೆ, ಮಾಡದೇ ಇರೋ ಕೆಲಸಗಳನ್ನ ಮಾಡಿಸ್ಬಿಡ್ತಾನೆ. ಇವಾಗ ಆಯಿತು, ಸಿಂಹರಾಶಿಯವರು ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಸಂಬಂಧದವರೇ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಈ ಥರದಲ್ಲಿ ಯಾವುದೋ ಒಂದು ಕಡೆ ದುಡ್ಡು ಕೊಟ್ಬಿಡೋದು, ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡೋದು, ಇದನ್ನು ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಅದು ಮಾಡದೇ ಇರೋ ಅಪವಾದವನ್ನು ತಲೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಅದು ಗಂಡು ಮಕ್ಕಳಾದರೆ ಸಹಿಸ್ತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಇದು ತುಂಬ ದೊಡ್ಡ ಒಂದು ಆಘಾತಕರ ವಿಷಯ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಇಲ್ಲದೇ ಇರೋ ತಲೆನೋವನ್ನ ಮೈ ಮೇಲೆ ಎಳ್ಕೊಳ್ತೀರಾ,